ಸಾಕಷ್ಟು ಕೆಲಸ ಇದೆ ಅಂತ ಹೆಚ್ಚಿನ ಸಮಯ ತಗೊಳ್ಳಲ್ಲ. RCM ಅಂತಂದ್ರೆ ರೈಟ್ ಕಾನ್ಸೆಪ್ಟ್ ಮಾರ್ಕೆಟಿಂಗ್ ಅಂತ. ಇದು ಪ್ರಾರಂಭ ಆಗಿರೋದು ಬಂದು 2000 ಆಗಸ್ಟಲ್ಲಿ. ಈ ಸಂಸ್ಥೆ ಬಂದು ಬಿಲ್ವಾರ ರಾಜಸ್ಥಾನದಲ್ಲಿ, ನಮ್ಮ ದೇಶದಲ್ಲೇ ಇರೋದು ಬಿಲ್ವಾರ ರಾಜಸ್ಥಾನದಲ್ಲಿ. ಮೊದಲು ಇವರು 1977ನೇ ಇಸ್ವಿಯಿಂದ ಫ್ಯಾಷನ್ ಶೂಟಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಬಿಲ್ವಾರದಲ್ಲಿ ಒಂದು ಬಟ್ಟೆ ತಯಾರಿಕೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ನಡೆಸ್ತಾ ಇದ್ರು. 2000 ಆಗಸ್ಟಲ್ಲಿ ಏನು ಮಾಡಿದ್ರು ಅಂತಂದ್ರೆ ಅವರು ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥ ರೀತಿಯನ್ನ ಬದಲಾವಣೆ ಮಾಡಿದ್ರು. ಪೆನ್ನಿಗೆ ಸರ್ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥ ರೀತಿಯನ್ನ ಬದಲಾವಣೆ ಮಾಡಿದ್ರು. ಸೊ ಈಗ ವ್ಯಾಪಾರ ಅಂತಂತಂದ್ರೆ ಹೆಂಗಿರುತ್ತೆ ವ್ಯಾಪಾರ? ಈಗ ಯಾರೋ ಒಬ್ರು ತಯಾರಕರು ಇರ್ತಾರೆ, ತಯಾರಕರು ತಯಾರು ಮಾಡಿದಂಥ ಪದಾರ್ಥ ಗ್ರಾಹಕರವರೆಗೂ ನೇರವಾಗಿ ಬರಲ್ಲ. ಬರುತ್ತೆ ಸರ್ ನೇರವಾಗಿ? ಇಲ್ಲ, ಯಾರೊಬ್ರು ಮಧ್ಯವರ್ತಿಗಳಿರ್ತಾರೆ. ಇವಾಗ ನನಗೇನಾದ್ರೂ ಬೇಕು, ಒಂದು ಬಟ್ಟೆ ಬೇಕು, ಈ ಥರದೊಂದು ಸೋಪ್ ಬೇಕು, ಪೇಸ್ಟ್ ಬೇಕು ಅಂತಂದ್ರೆ ಈ ಥರದ್ದು ಯಾವುದೋ ಒಂದು ಅಂಗಡಿಗೆ ಹೋಗ್ತೀನಿ, ತಗೊಂಡು ಬರ್ತೀನಿ. ಅಂಗಡಿ ಒಂದ್ಗೇನು ನೇರವಾಗಿ ತಯಾರಕ ತಂದು ಕೊಟ್ಟಿರಲ್ಲ. ಅವ್ರಿಗೇನು ಮಾಡಿರ್ತಾರೆ, ಇನ್ಯಾರೋ ಹೋಲ್ಸೇಲರ್ ಕೊಟ್ಟಿರ್ತಾರೆ, ಹೋಲ್ಸೇಲರ್ಗೊಬ್ಬರು ಡಿಸ್ಟ್ರಿಬ್ಯೂಟರ್ ಕೊಟ್ಟಿರ್ತಾರೆ, ಡಿಸ್ಟ್ರಿಬ್ಯೂಟರ್ಗೊಬ್ಬ ಸ್ಟಾಕಿಸ್ಟ್ ತಂದು ಕೊಟ್ಟಿರ್ತಾನೆ, ಸ್ಟಾಕಿಸ್ಟ್ಗೊಬ್ಬ C&F ಏಜೆಂಟ್ ಇರ್ತಾನೆ. ಸೊ ಅದಲ್ದೇನೆ ಪದಾರ್ಥಗಳಿಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇವಾಗ ನಮಗೆಲ್ಲ ಹೆಂಗೆ ಗೊತ್ತಾಗುತ್ತೆ? ಹಲ್ಲು ಜೊತೆ ಕೋಲ್ಗೇಟ್ ಟೂತ್ ಪೇಸ್ಟೇ ಬೇಕು, ಸ್ನಾನ ಮಾಡೋದಕ್ಕೆ ಲಕ್ಸ್ ಸೋಪೇ ಬೇಕು ಅಲ್ಲ, ಈ ಹೆಸರುಗಳೆಲ್ಲ ನಮ್ಗೆ ಹೆಂಗೆ ಗೊತ್ತಾಗೋದು? ಅಡ್ವರ್ಟೈಸ್ಮೆಂಟ್ ಇಂದ. ಸೊ 1977ರಿಂದ ಇದೇ ಪದ್ಧತಿಯಲ್ಲಿ ಇವರು ಬಟ್ಟೆ ವ್ಯಾಪಾರನ ಮಾಡ್ತಾ ಇದ್ದವರು. ಡೈರೆಕ್ಟ್ ಸೆಲ್ಲಿಂಗ್ ಮೆಥಡನ್ನ 2005ರಲ್ಲಿ ಶುರು ಮಾಡಿದ್ರು. ಡೈರೆಕ್ಟ್ ಸೆಲ್ಲಿಂಗ್ ಮೆಥಡ್ ಅಂತ ಹೇಳ್ತೀವಿ. ಡೈರೆಕ್ಟ್ ಸೆಲ್ಲಿಂಗ್ ಮೆಥಡ್ ಅಂದ್ರೆ ಏನು? ಮಧ್ಯವರ್ತಿಗಳು ಮತ್ತೆ ಯಾವುದೇ ಜಾಹೀರಾತಿಲ್ಲದೆ ನೇರವಾಗಿ ಪದಾರ್ಥಗಳನ್ನ ಗ್ರಾಹಕರಿಗೆ ತಲುಪಿಸೋದು. ಅದ್ರ ಜೊತೆಗೆ ಪದಾರ್ಥಗಳನ್ನ ಮಾರ್ಕೆಟಿಂಗ್. ಯಾಕಂದ್ರೆ ಯಾರೋ ಒಬ್ರು ಪದಾರ್ಥ, ಈಗ ಈ ಪದಾರ್ಥ ಚೆನ್ನಾಗಿದೆ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಫ್ಯಾಕ್ಟ್ರಿ ಒಳಗಡೆ ಇಟ್ಕೊಂಡ್ರೆ ಗ್ರಾಹಕರವರೆಗೂ ತಲುಪಿಸೋದು ಯಾರು ಹೇಳಿ? ಗ್ರಾಹಕರು ತಗೊಳ್ಳಿಲ್ಲ ಅಂತಂತಂದ್ರೆ ಯಾವ ಪದಾರ್ಥನೂ ಲಾಭ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಪದಾರ್ಥನೂ ರೀಚ್, ಅದೆಷ್ಟೇ ಒಳ್ಳೇದಾಗಿದ್ರು ಫ್ಯಾಕ್ಟ್ರಿಯಲ್ಲಿ ಕೊಳಿತಾ ಬಿದ್ದಿರುತ್ತೆ. ಒಳ್ಳೇದನ್ನ ಒಳ್ಳೇದು ಅಂತ ಹೇಳೋದಕ್ಕೆ ಯಾರಾದ್ರೂ ಒಬ್ರು ಬೇಕು. ಸೊ ಏನ್ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಸೆಲೆಬ್ರಿಟಿಗಳನ್ನ ಅವ್ರನ್ನ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡ್ತಾರೆ. ಡೈರೆಕ್ಟ್ ಸೆಲ್ಲಿಂಗ್ ಮೆಥಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಬಳಸಿರ್ತಕ್ಕಂಥ ಗ್ರಾಹಕರು, ಇವಾಗ ನಾನು ಬಳಸಿ ನನಗಿಷ್ಟ ಆಯ್ತು, ಇದರಲ್ಲಿ ಒಂದು ಆಪರ್ಚುನಿಟಿ ಕೂಡ ಕೊಟ್ಟರು, ಇದನ್ನ ಪ್ರಚಾರ ಮಾಡಿದ್ರೆ ನಿಮ್ಗೊಂದು ಆದಾಯದ ಅವಕಾಶ ಕೂಡ ಇದೆ ಅಂತ ಹೇಳಿದ್ರು. ಸೊ ನಾನು ತಗೊಂಡೆ ಇದನ್ನ ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಹೀಗೆ ಮಾಡ್ಕೊಳ್ತಾ 2000 ಆಗಸ್ಟಲ್ಲಿ ಶುರುವಾಗಿದ್ದು ಈಗ 2026 ನಡೀತಾ ಇದೆ. ನಾವು ಕಳೆದ ವರ್ಷ 25 ವರ್ಷಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ. 25 ವರ್ಷ ಸಕ್ಸಸ್ಫುಲ್ ಆಗಿ ಇದೇ ರೀತಿ ನಡೆದಿದೆ. ಸುಮಾರು ಭಾರತದಾದ್ಯಂತ 4 ಕೋಟಿ ಜನ ಈ ಪದಾರ್ಥಗಳನ್ನ ಬಳಸುವಂತ ಗ್ರಾಹಕರಿದ್ದಾರೆ. 4 ಕೋಟಿ ಜನ ಇದ್ದಾರೆ. ಆ 4 ಕೋಟಿ ಜನಕ್ಕೆ ಹೇಗೆ ರೀಚ್ ಆಗಿರೋದು? ಯಾವುದೇ ಟಿವಿ ಜಾಹೀರಾತಿನ ಮುಖಾಂತರ ಅಲ್ಲ, ಒಬ್ರಿಂದ ಒಬ್ರಿಗೆ, ಬಾಯಿಂದ ಬಾಯಿಗೆ ಹರಡಿ ಆ ಪದಾರ್ಥಗಳಲ್ಲಿ ಗುಣಮಟ್ಟ ಇದ್ದಿದ್ದಕ್ಕೆ 25 ವರ್ಷಗಳನ್ನ ಕಂಪ್ಲೀಟ್ ಮಾಡೋಕ್ಕಾಗಿದೆ. ಅಂಡ್ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ 4 ಕೋಟಿ ಜನರಿಗೆ ರೀಚ್ ಆಗಕ್ಕಾಗಿದೆ. ಬಟ್ ಇದು 4 ಕೋಟಿ ಜನರಿಗೆ ರೀಚ್ ಆಗುವಂಥದ್ದಲ್ಲ, ಇದು 100 ಕೋಟಿ ಜನರಿಗೆ ರೀಚ್ ಆಗುವಂಥದ್ದು. ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ. 140 ಕೋಟಿಗೂ ಇದರ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ. RCM ನ ಉದ್ದೇಶ, ನಮ್ಮ ಮೇನ್ ಆಬ್ಜೆಕ್ಟಿವ್ ಏನಪ್ಪಾ ಅಂತಂತಂದ್ರೆ ನವಭಾರತದ ನಿರ್ಮಾಣ ಅಂತ ಹೇಳಿ. ತುಂಬಾ ದೊಡ್ಡದು. ಇದನ್ನ ಕೇಳ್ತಾ ಇದ್ರೆ ನಿಮ್ಗೆ ಯಾವ್ದೋ ರಾಜಕೀಯ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನವಭಾರತದ ನಿರ್ಮಾಣ ಅಂತ ಹೇಳಿ. ಯಾಕೆ ನವಭಾರತದ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಅಂತಂದ್ರೆ, ಈಗ ನಮ್ಮ ದೇಶದಲ್ಲಿ ಇರುವಂತ ಮೇಜರ್ ಚಾಲೆಂಜಸ್ ಅಂತ